ನಾವು ಭಾಳ ದಿನ ಆದ್ಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಒಂದು ಮಳೆ ಬಿಲ್ಲು ಒಂದು ಮಳೆ ಮೋಡ ಹೇಗೋ ಜೊತೆಯಾಗಿ ತುಂಬ ಸೊಗಸಾಗಿ ಏನೋ ಮಾತಾಡಿವೆ ಭಾವನೆ ಬಾಕಿ ಇದೆ ಎಲ್ಲ. ಆದ್ರೆ ಇವತ್ತು ಹೋಗ್ತಿದ್ದೇವೆ 1 hour ದೂರ. ನಾವ್ ಆ್ಯಪನ್ ತಗೊಂಡ್ ಹೋಗಿದ್ವಲ್ಲ ಆರ್ಚರ್ಡ್ ರೆಸಾರ್ಟಿಗೆ, ಅಲ್ಲೇ ಹೋಗ್ತಿದ್ದೀವಿ. ಆಕ್ಚುಲಿ ನನಗೂ ಇತ್ತು ಪೆಟ್ ಫ್ರೆಂಡ್ಲಿ ಅಂದ್ರೆ ನನ್ನ ಬರ್ಡೇಗೆ ಹೋಗ್ಬೇಕಂತ. ಈಗ ಆ್ಯಪ್ ಬದ್ಲಿ ಈ ಆ್ಯಪ್ ಏನಾಗ್ತದೆ ನೋಡೋಣ. ಬಟ್ ಅಲ್ಲಿ ಭಾಳ ನನಗೆ ಇಂಟ್ರೆಸ್ಟ್ ಐತೆ. ಆರ್ಚರ್ಡ್ ಇಲ್ಲ ರೆಜೆಂಟಾಗೆ ಹೋಗ್ಬೇಕಂತ. ನಮ್ಮ ಪೆಟ್ಸ್ ಬಿಟ್ಟು ನಮಗೆ ಸೆಲೆಬ್ರೇಷನ್ ಮಾಡಕ್ ಇಷ್ಟ ಆಗಲ್ಲ. ಅದು ಚೆನ್ನಾಗಿ ಮಾಡೋರು ಇಲ್ಲಿ ಬೆಳಗಾಂ ಕಡೆನೇ ಐತೆ ಅನ್ನೋದು ಒಂದು ಹೆಮ್ಮೆ ಐತೆ. ಆರ್ಚರ್ಡ್ ರೆಜೆಂಟ್ ಇದು ನೋಡಿ ಜ್ಯುವೆಲ್ರಿ ಈ ಥರ. ಮತ್ತು ಇದನ್ನು ಆನ್ಲೈನ್ ಡ್ರೆಸ್ ಐತೆ. ಸಿಂಪಲ್ಲಿಗೆ ಒಂದು ಸ್ವಲ್ಪ ಆ ಥರ ಮಾಡ್ಕೊಂಡಿವಿ ಅಷ್ಟೇ, ನಾವು ಜಾಸ್ತಿ ಏನಿಲ್ಲ. ನಾವು ಒಂಥರ ಮ್ಯಾಚ್ ಆಗ್ಬಿಟ್ಟಿವಿ ಇವತ್ತು. ನಮ್ಮ ಕ್ಲೀನಿಂಗ್ ಆಗೋಣ ಜೊತೆ ಯಾಕಂದ್ರೆ ನಂಗೆ ಗೊತ್ತಿಲ್ಲ. ಕ್ಲೀನಿಂಗ್ ಆಗಿವೆ ಆದರೆ ಅವ್ರ ಮಾಮ ಜೊತೆ ಇವನಾಗ ಸಬ್ಲು ಅಂತ ನನಗೆ ಇಷ್ಟ ಆಗುತ್ತೆ. ಐರಿ ದೊಡ್ಡವನಾದ್ ನಾನು ತಂದೂರ ಹೋಗಿ 1 ತಿಂಗಳಿಗೆ. ಅಯ್ಯೋ ರಾಮ, ಊಟ ಬಿಟ್ಟು ತೆಳಗಾಗ ನೋಡ್ರಿ ಅಷ್ಟೇ. ಇಲ್ಲಿ ನೋಡಿ ಹೆಂಗ್ ಬೆಳಗಿದ್ದಲ್ಲಿ ಕಪ್ಪು ಕಾಣ್ತಿದ ನೋಡು. ಸೈಕಲ್ ತುಳಿದು ಮನೆಗಿಲ್ಲ ಏನಿಲ್ಲ ಕರೆಕ್ಟ್ ಆಗವನ. ಅದಕ್ಕೆ ಗಾಳಿ ಜಾಸ್ತಿ, ಅದು ನೀವೇನಿದ್ದೀರಲ್ಲ ಇಲ್ಲಿ ಗಾಳಿ ಬಾಳ ಬರ್ತದ, ಅದಕ್ಕೆ ನೀನ್ ಸ್ವಲ್ಪ ಕಪ್ಪಾಗ್ಬಿಟ್ಟಿ. ಅಲ್ಲಿ ಗಾಳಿ ಐತಲ್ಲಿ. ನಾ ಸ್ಲೀವ್ಲೆಸ್ ಯಾಕೆ ಹಾಕೊಂಡೆ ಅಂದ್ರೆ ನಮ್ಮ ಸ್ವಲ್ಪ ತೆಳ್ಳಗಾಗಿ ಅಂತ. ಹೌದಾ, ಇನ್ನ ಸ್ವಲ್ಪ ತೆಳ್ಳಗಾಗ್ತೀನಿ ನಾನು. ನೋಡ್ರಿ ಆ್ಯಪ್ ದೊಡ್ಡವನಾಗಷ್ಟರಲ್ಲಿ ವಾಕಿಂಗ್ ಹೋಗ್ತೀವಿ ಇಬ್ರು ಕೂಡ. ನಾವು 5:30ಗೆ ಎಬ್ಬಿಸ್ತಾ ಇರ್ತದೆ. ನಾವು 6:30ಗೆ ವಾಕ್ ಹೋಗ್ತೀವಿ ದೊಡ್ಡದಾದ್ಮೇಲೆ. ಅದು ಈಗ ಹೋಗಕ್ ಆಗವಲ್ದು. ನಮಗೊಂಥರ ಫ್ರೆಂಡ್, ತುಂಬಾ ವರ್ಷದಿಂದ ಇವ್ರ ಕೊಲ್ಲಿಗೂ ಮತ್ತೆ ತುಂಬಾ ಆತ್ಮೀಯರು, ಒಂಥರ ಬ್ರದರ್ ಇದ್ದಂಗೆ. ನನ್ನ ಬ್ರದರ್ ಅಂತ ಹೇಳ್ತಿರ್ತಾರ ಅವ್ರು ಯಾವಾಗ್ಲೂ, ಸುರೇಶ್ ಅವ್ರಿಗೆ. ಸೊ ಅವರು ಮಗಳ ಮದ್ವೆಗೆ ಹೋಗ್ಬೇಕು. ನಿನ್ನೆ ಮೊನ್ನೆಯಿಂದನೂ ಕಾರ್ಯಕ್ರಮ ಇತ್ತು, ಆದ್ರೆ ನಮಗೆ ನಮ್ಮ ಆ್ಯಪ್ ಎಬ್ಬಿಸ್ ಆಗಿಲ್ಲ ಅಂತ ಬಿಟ್ಟು ಹೋಗಕ್ಕಾಗವಲ್ದು. ಎಬ್ಬಿಸ್ ಒಂದಾಗಿಲ್ಲ, ಮತ್ ಮನೆಯಲ್ಲೂ ಕೆಲಸ, ದೊಡ್ಡ ಮನೆ ಬಿಟ್ಟು ಹೋಗಕ್ಕಾಗವಲ್ದು. ಮನೇನು ದೊಡ್ಡದೈತಿ, ಮತ್ತೆ ಇವರು ಆ ಕಡೆ ಶಿಫ್ಟ್ ಆಗ್ಯಾರ. ಇವ್ರು ಬಂದ್ಮೇಲೆ ನೋಡ್ಬೇಕು ಈಗ ಯಾವಾಗ. ಅದಕ್ಕೆ ಇವಾಗ ಅವರು ಪಾಪ ನಮ್ಗೆ ಇನ್ವಿಟೇಷನ್ ಕೊಟ್ಟಿಲ್ಲ, ಅದಕ್ಕೆ ಬಂದಿಲ್ಲ. ನಾನ್ ಕರ್ದಿಲ್ಲ ಏನಂತ ಬಾಳ ಪರ್ಸನಲ್ ಆಗಿ ನಮ್ಗೆ ಒಂಥರ ಫೀಲ್ ಆಗ್ಬಿಡ್ತು. ದುಃಖ ಆಗ್ತದೆ. ಅಂದ್ರೆ ಅಷ್ಟು ತೂಕವಾಗೂ ಮಾತಾಡ್ತಾರೆ. ಈಸ್ ಎ ವೆರಿ ಗುಡ್ ಹಾರ್ಟೆಡ್ ಮ್ಯಾನ್ ಅಂತ ನಾನು ತುಂಬಾ ವರ್ಷದಿಂದ ನೋಡಿದ್ದೀನಿ. ಅವ್ರೆ ಅವಾಗ ಹೆಂಗ್ ಫಸ್ಟ್ ಟೈಮ್ ಇವ್ರು ಏನ್ ನಮ್ಮ ಮನೆಗೆ ಕರ್ಕೊಂಡ್ ಬಂದಿದ್ ಅವಾಗಿಂದ ಇವಾಗಿಂದ ಹಂಗೆ ಇದ್ದಾರೆ. ಜೀವನ ಅಷ್ಟೇ ಇದ್ದ ಅಷ್ಟೇ ಇದ್ರೆ ಈಗ್ಲೂ ಹಂಗೆ ಇದಾರೆ ಆ ವ್ಯಕ್ತಿ. ಅವ್ರ ಬಗ್ಗೆ ಹೇಳ್ಕೊಳಕ್ಕೆ ನಮಗೂ ಹೆಮ್ಮೆ ಆಗುತ್ತೆ. ಆಮೇಲೆ ಇವ್ರಿಗಂತೂ ಅವರೆಲ್ಲ ಅವ್ರ ಕೊಲೀಗ್ಸ್ ಇರ್ಬೋದು, ಆದ್ರೆ ನನ್ನ ಬ್ರದರ್ ಅಂತ ಹೇಳ್ತಿದ್ರು. ನಾನು ತುಂಬಾ ಸಲ ಕೇಳ್ಕೊಂಡಿನಿ. ನಾವು ಸ್ವಲ್ಪ ಜಾಸ್ತಿ ಟೈಮ್ ಕೊಡ್ಬೇಕಿತ್ತು ಅವ್ರ ಮ್ಯಾರೇಜ್ಗೆ ಅನಿಸ್ತದ. ಆದ್ರೆ ಏನ್ ಮಾಡೋದು, ಬೆಂಗ್ಳೂರು ಇಲ್ಲಿ ಯಾರಿಗ್ ಬಿಟ್ಟು ಹೋಗ್ಬಾರ್ದು ಅಂತ ಏನಿಲ್ಲ. ನಮ್ ಡಾಗ್ ಇಟ್ಕೋತಾರ ಹೆಂಗ ಸರ್, ಏನ್ ಬಿಟ್ಟು ಹೋಗ್ಬಾರ್ದು ಅಂತ ಯಾರು ಹೇಳಿಲ್ಲ. ಅದನ್ನೇ ಹೇಳ್ಬೇಕು ಅನ್ಕೊಂಡಿವಿ. ನಮ್ದೊಂದು ಪಾಪ ಅದ್ರದ್ದು ಇಲ್ಲ ಇಟ್ಟಲ್ಲ, ಎಲ್ಲ ಅವರೇ ಬುಕ್ ಮಾಡ್ಯಾರ. ಎಲ್ಲ ಅವ್ರವೇ ಎಲ್ಲ ಹುಡುಗನ ಹೆಸರೇ ನನಗೆ ಇವತ್ತುವರೆಗೆ ಗೊತ್ತಾಗ. ಹುಡುಗ ಏನೋ ಬರೋದು ನೋಡೋದೇನು ಹೆಸರು ಗೊತ್ತಾಗ ನಮ್ಗಷ್ಟು ಗೊತ್ತಾಗಲ್ಲ ಗೈಸ್. ಹೌದು, ಇಲ್ಲಿ ಶಾಪಿಂಗ್ ಎಲ್ಲ ಮಾಡ್ಯಾರಲ್ಲ. ನೋಡಿ ಗೈಸ್, ನಾವು ಹೇಳಿದ್ವಿ ಎಲ್ಲೇ ಅಂತಂದ್ರೆ ಆರ್ಚರ್ಡ್ ರೆಸಾರ್ಟ್. ನಾವು ಬಂದಿದ್ವಿ ಲಾಸ್ಟ್ ಟೈಮ್, ನಾವು ಅಲ್ಲಿ ಆ ಕಡೆ ಸ್ಟೇ ಮಾಡಿದ್ವಿ. ಈ ಸಲ ಬಂದರೂ ಕೂಡ ಅದೇ ಪ್ಲ್ಯಾನ್ ಐತೆ. ಈಗ ಸದ್ಯಕ್ಕೆ ಇವ್ರು ಗಸ್ತಿ ಸರ್ ಅಂತ ಹೇಳಿದ್ವಲ್ಲ, ಅವ್ರ ಮಗಳು ನನ್ನ ನಿಶ್ಚಿತ ಅವ್ರದ್ದು. ಇವತ್ತು ಬಂದಿದ್ದೀವಿ ನಾವು. ಇದೇ ಎಂಟ್ರೆನ್ಸ್. ಇಲ್ಲೇ ಎಲ್ಲರೂ ವಿಡಿಯೋ ಸ್ಟಾರ್ಟ್ ಮಾಡಿದ್ರೆ ಅದಕ್ಕೆ ನಾನು ಮಾಡೀನಿ. ನೆಕ್ಸ್ಟ್ ಹೆಂಗೆ ಆಗ್ತೈತೆ ಎಲ್ಲ ತೋರಿಸ್ತೀವಿ ವಿಡಿಯೋದಾಗ. ಫಾರೆಸ್ಟ್ ಮಧ್ಯೆ ವಾಕಿಂಗ್ ನಮ್ಗೆ ಇಷ್ಟ ಆಗುತ್ತೆ. ಈ ಥರ ಇರಬೇಕು ವೆಡ್ಡಿಂಗ್ ವೆನ್ಯೂ ಇದ್ರೆ. ಡೆಸ್ಟಿನೇಷನ್ ಅಂತ ಅನಿಸ್ತೈತೆ, ಚೆನ್ನಾಗೂ ಅನಿಸ್ತೈತೆ. ಬೆಳಗಾಂ ಹತ್ರನೇ ಇದೆ. ಎಲ್ಲಿ ಬಂದು ಇವಾಗ ಮದುವೆಗೆ ನೋಡಿದೆಲ್ಲ ಮದುವೆ ಆಯ್ತು. ಈಗ ಊಟ ಮಾಡ್ತಾ ಇಲ್ಲ ನೀನು? ಚೆನ್ನಾಯ್ತಾ? ನಡೆ ನಾವಪ್ಪ ನಾವೇ ಲೇಟ್ ಅಂತ
गाँव को लेकर जाकर मैं दिखाता हूँ करके ನೋಡಿದ್ದೆ ನಮ್ದು 6 ಗಂಟೆ ನಾವು 6 ಗಂಟೆ ಎದ್ದು ನಾವು ಮ್ಯಾಲ್ ತಿರ್ಗಾಡತ್ತಿಲ್ಲ ಏನು ಮಾಡ್ತೀವಿ. ನೀವು 6 ಅಲ್ಲ 6:30 ಎದ್ದೀರಿ, ನಾನು 6 ಗಂಟೆಗೆ ಎದ್ದೀರಿ. ಹಾಂ ಹಾಂ ಅದು ಸಂಬಂಧ ಉಡ್ಸ್ಯಾರೇನು? ಓಕೆ ಈ ಕಡೆ ಬಾ ನೀವು ಗಿದ್ದೆ ಮಾಡಬೇಡ ಹೇಳಿ ಚೆನ್ನಾಗೈತೆ ಅಂತ ಹೇಳಿ. ಅಲ್ಲ ಎಲ್ಲಿ ಬಂದಿಲ್ಲ ಇದು ಕಾನೇ ಇಲ್ಲ ಅದು. ಆನ್ ಮಾಡ್ಕೊಟ್ಟೇನೆ ಇಲ್ಲ ಈಗ ಚಲೋ ಆತ ನೋಡಲ್ಲ ಈಗ ಮಣ್ಣೆ ನೀವೇ ಮೈನು ಯಾರು ಸೋನಿಯರ್ ಗುರ್ತಾಗಲ್ಲ, ಸೋನೆ ದೊಡ್ಡ ಕಾಣ್ತಾಳ ನೋಡು. ನಿನ್ನೆ ನೀನು ಭೇಟಿಯಾಗಿಲ್ಲ, ನನ್ನ ಭೇಟಿ ನೀನು ಭೇಟಿಯಾಗಿದ್ದೀನಿ, ನಾನ್ ಮಿಡಲ್ ಹೋಗ್ತೀನಿ ನಿಂದಿರಿ, ಎಷ್ಟು ದಿನ ಆಯ್ತು. ನಾನು ಹಿಂಗ್ ನಿಂದ್ರಬೇಕು, ಕೆಳಗ್ ನಿಂತ್ರ ನಾನು ಹೋಗ್ತಿಲ್ಲ ನೋಡಿಲ್ಲ, ಇಷ್ಟು ಉದ್ದ ಕಾಣ್ತಾಳ ಅವಳು. ಎಸ್ ನಾವ್ ಎಷ್ಟು ಓಲ್ಡ್ ಈಗ ಮತ್ ಮೀಟ್ ಆದಂಗ ಆಯ್ತು. ನೀನು ಹಂಗೆ ದೂರ ನೆನ್ಪೈತಿಲ್ಲ, ನಾನು ನೀವೆಲ್ಲ ಇದ್ ಮಾಡ್ತಿದ್ವಲ್ಲ. ಸೋನು ನೋಡ್ರಿ ಎಷ್ಟು ದೊಡ್ಡ ಕಾಣ್ತಿದ್ದಾಳೆ. ಸೋನು ನೀವು ಬರ್ರಿ, ನೀವು ಬರ್ರಿ ಹೋಗಿ ಮಾತಾಡ್ರಿ ಏನಾರ ಮತ್ ವಿಡಿಯೋ ಆನ್ ಇದ್ದಾಗ ಮಾತಾಡ್ರಿ ಏನಾದ್ರು. ಹಾ ಇಷ್ಟಿಷ್ಟು ಇದ್ರೆ LKG ಇವರೇ ನೋಡ್ರಿ ಈಗ ದೊಡ್ಡವ್ರು ಕಾಣ್ತಾರ ಅಮ್ಮ ಅಂತ. ಆದ್ರೆ ಎಲ್ಲ ಇಬ್ರು ಮಂದಿ ಹೌದು ಅಗದಿ ನಮ್ಮವ್ರೆ ಹುಡುಗ ಹೌದೌದು ಅಂತಾನೆ ಇದಾಗ್ತದೆ ಅಷ್ಟೇ. ಯಾಕಂದ್ರೆ ಇಲ್ಲಿಂದ ಬೆಳೆದವ್ರ ಅದ್ರ ಆತ್ಮೀಯತೆ ಐತೆ. ಸೋನು ನೋಡಿ, ಸೋನು ಹಿಡೀರಿ. ಫಿಕ್ಸ್ ಕರಿತಿದಾರ ಅವ್ರು, ಏನಾದ್ರು ಮಾತಾಡಿಲ್ಲ ಮಾತಾಡೋರಿದ್ರ ಏನ್ ಈಗ ಡೆಸ್ಟಿನೇಷನ್ ಇಲ್ಲಿ ಔಟ್ಸೈಡ್ ನಮ್ಮ ಇವ್ರ ನಮ್ಮ ದಸಿ ಸರ್ ಮಗಳದು ನಿಶ್ಚಿತ ಇವತ್ತು ಮ್ಯಾರೇಜ್ ಇತ್ತು ಔಟ್ಸೈಡ್ ಅಲ್ಲಿ. ನಿನ್ನೆ ಇತ್ತು, ನಿನ್ನೆ ಪಂಜಾಬಿ ಸ್ಟೈಲ್ದಾಗಿತ್ತು, ಇವತ್ತು ಇಂಡಿಯನ್ ಸ್ಟೈಲ್ದಾಗ ಪೂಜೆ ಪುರಸ್ಕಾರ ಮತ್ತೆಲ್ಲ ಹಿಂದೂ ಮ್ಯಾರೇಜ್ ಆಕ್ಟ್ ಪ್ರಕಾರ ಮದುವೆ ನಡೀತಾ ಇದೆ. ಇವತ್ತೆಲ್ಲ ಪೂಜೆ ಆಯ್ತು. ಹೀಗಾಗಿ ನಾವು ನಿನ್ನೆ ಈಗ ಮೋಸ್ಟ್ಲಿ ಏನಾಯ್ತು ಈಗ ನೆಕ್ಸ್ಟ್ ಇನ್ನೂ ಈಗ ತಾಳಿ ಮತ್ತು ಹೂವು ಆಯ್ತು. ನೆಕ್ಸ್ಟ್ ಗಾರ್ಲೈನ್ ಅಲ್ಲಿ ಮಂಟಪ ಕಡೆ ಏನೋ ಮಾಡ್ತಾವ್ರಿ. ನೆಕ್ಸ್ಟ್ ಕಾರ್ಯಕ್ರಮ ಉಂಟು. ಸೊ ಔಟ್ಸೈಡ್ ಇದು ಊರ ಬೆಳಗಾವಿಯಲ್ಲಿ ಚೆನ್ನಾಗಿದೆ. ಡೆಸ್ಟಿನೇಷನ್ ಮಾಡೋದು ಅನಿಸ್ತದೆ. ಗೋವಾಗ ಹೋಗಿ ಮಾಡೋರಿಗಿಂತ ಇಲ್ಲೇನ ಒಂದು 100-150 ಮೆಂಬರ್ಸ್ ಒಂದು ಇದು ಇವೆಂಟ್ ಮಾಡ್ಬೋದು. ಬೈ ಕಡೆ ಜೀವನ್ ಮದುವೆ ಯಾವ ಇವೆಂಟ್ ಮಾಡಿ ಚೆನ್ನಾಗಿದೆ. ಎಸ್ ಊರ್ ಹೊರಗಿದೆ, ಕಾಮ್ ಆಗಿದೆ. ಅಲ್ಲಿ ಹೋಗಲ್ ಮಾಮತ್ರ ಹೋಗಲ್ ಮಾಮತ್ರ ಹೋಗ ಇಬ್ರು ಸೇಮ್ ಫುಲ್ ಶರ್ಟ್ ಹಾಕೊಂಡವ್ ನೋಡಿ. ಇವತ್ತು ನೋಡಿ ಹಂಗಾದ್ರೆ ಒಂದು ಫೋಟೋ ತೆಗೆದ್ಬಿಡೋಣ ನಿಂಗೆ. ಆಲ್ ದ ಬೆಸ್ಟ್. ಉದ್ದ ನೀನು ಉದ್ದ ಯಾಕೆ ಆಗ್ಬೇಕಿನ ಸಣ್ಣವನಿದ್ದಿ, ನೀನು ಉದ್ದ ಆಗ್ತಾನಂತ. ಆಪನ್ ಎಲ್ಲಿ ಬಿಟ್ಟು ಬಂದಿವಿ ನಿಮ್ಮ ಮನ್ಯಾಗ ಅಂತ ಹೇಳು. ಈಗ ನಾವು ನಾಷ್ಟ ಮಾಡಕ್ ಹೋಗ್ಬೇಕು. ಓಕೆ ನಿಶು ಅಲ್ಲ, ನಾವೀಗ ಹೋಗಿ ಬರೋ ಟೈಮ್ ಇನ್ನೂ ಇರ್ಬೋದು ಅವ್ರದ್ದು. ನೋಡ್ನಾಗತ್ತಿರ್ತಾವೆ ಎಲ್ಲಿ ಮತ್ತೆ ನೀವು ಭಾಳ ದೂರ ಅದು ಕೇಳಿ. ತಂಗಾಳಿಯಲ್ಲಿ ತೇಲಿ ಹೋದ ನಾನು ಈ ದಿನ, ಸಹಾರ ಭೂಮಿ ಅಂತ ಒಂದು ಹೂವ ಕಂಡನ. ನೋಡಿ ಚೆನ್ನಾಗಿ, ನನಗೆ ಭಾಳ ಇಷ್ಟ ರೆಸಾರ್ಟ್. ಆ್ಯಕ್ಚುಲಿ ಫಸ್ಟಿಗೆ ನಾನೇ ಕರ್ಕೊಂಡು ಬಂದಿದ್ದೀವಿ ರೀ ಒಂದು 8 years ಬ್ಯಾಕ್. ಇಲ್ಲಿ ಬರೋಣ ಅಂತೇಳಿ ನಾವು ಮತ್ತೆ ಬರ್ತೀವಿ ನೋಡ್ತೀವಿ. ನೋಡೋದು ಜಾಗ ಹುಡ್ಕಾಕತ್ತ ಕೊಡ್ತೀಯ. ನಾವು ಫ್ಯಾಮಿಲಿ ಬರ್ತೀವಿ ನೋಡಿಲ್ಲಿ. ಹಾಡ್ಬೇಕು. ಹಾಡು ಹೇಳು. ಏನ್ ಹಾಡ್ತಿ? ಹಾಡು. ಹಂಗೆ ಹಾಕ್ಕೋಬೇಕು ಮುಂದೆ. ಬೀಳ್ಬಾರ್ದು ಹುಡುಗರಂತ ಕುಂತ ನೋಡು. ಎಸ್ ಹಿಂದೆ ಕೂಡಿನ ಸ್ವಲ್ಪ. ಇಲ್ಲಿ ನೋಡು ಈ ಕಡೆ. ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನವಳೆಂದು, ಮಾಯದ ಲೋಕದಿಂದ ನನಗಾಗಿ ಬಂದವಳೆಂದು. ಆಹಾ ಎಂತ ಮಧುರ ಯಾತನೆ, ಕೊಲ್ಲು ಹುಡುಗಿ ಒಮ್ಮೆ ನನ್ನ ಹಾಗೆ ಸುಮ್ಮನೆ, ಅನಿಸುತ್ತಿದೆ ಯಾಕೋ ಇಂದು. ಪ್ರೇಕ್ಷಕರು ಹಾಡಂದ್ರೆ ಆಡ್ತೇವ್ರು, ಹೇಳುವಲ್ರ ಅದಂತ. ನಿಮಗೆ ಗೊತ್ತಲ್ಲ ನಮಗೆ.
ಯಾವ ಹಾಡು? ದಾದಾ ಯಾರ್ ಗೊತ್ತಾ ಆಡಕ್ ಬರಲ್ಲ ಅದನ್ನ. ದಾದಾ ಯಾರ್ ಗೊತ್ತಾ? ಓಯ್ ಮರ್ತೇನೆ ಹೇಳ. ದಾದಾ ಯಾರ್ ಗೊತ್ತಾ? ಇದ್ರೆ ನೆಮ್ಮದಿ ಆಗಿರ್ಬೇಕು. ನೋಡಿ ಅಷ್ಟು ಬರ್ತೈತ ಅವನಿಗೆ. ಮತ್ ಬೇರೆ ಯಾವ ಹಾಡು ಆಡ್ತಿರಂದ್ರೆ ನೀವು? ಆ ಮೋಡದಿಂದ ಮಳೆಗೆ ಒಂದು ಸ್ಫೂರ್ತಿ ಇದೆ, ತಂಗಳಿಂದ ಹೂವಿಗೊಂದು ಕೀರ್ತಿ ಇದೆ, ನನ್ನ ಹೃದಯದಾಣೆ ಹೃದಯದಲ್ಲಿ ಪ್ರೀತಿ ಇದೆ, ಆ ಕಥೆಗಳೆಲ್ಲ ಕಣ್ಣು ತುಂಬಿ ನೀರಾಗಿದೆ, ಇದು ಮರೆಯದ ಹಾಡು ಮೌನಗಳೇ ಸಾಕ್ಷಿಗಳು, ಇದು ಮುಗಿಯದ ನೆನಪು ವಿರಹಗಳೇ ಗುರುತುಗಳು, ಬಾ ಕ್ಷಮಿಸು ಬಾ ಒಮ್ಮೆ ಕ್ಷಮಿಸು ಬಾ ನೀ ತಾನೇ ನನ್ನ ಜೀವ, ಎಂದೋ ಕಂಡ ಕನಸು ಅದು ನಿನ್ನ ಮನಸ್ಸು, ನಿನ್ನ ಮನಸ್ಸಿಗಾಗಿ ಸೋತೆ. ಓಕೆ, ಇವತ್ತು ನನ್ನಾಣೆಗೂ ನಿನ್ನ ಬಾಳೆಲ್ಲ ಬೆಳಕಿರಲಿ, ನಿನ್ನ ನಾಳೆಗಳೆಲ್ಲ ನಾ ನೆನೆಯೋ ಹಾಗಿರಲಿ, ಬಾ ಕ್ಷಮಿಸು ಬಾ ಒಮ್ಮೆ ಕ್ಷಮಿಸು ಬಾ ನೀ ತಾನೇ ನನ್ನ ಜೀವ, ಎಂದೋ ಕಂಡ ಕನಸು ಅದು ನಿನ್ನ ಮನಸ್ಸು, ನಿನ್ನ ಮನಸ್ಸಿಗಾಗಿ ಸೋತೆ. ಅದು ನಿಮ್ಮ ಮಾಮಿಗೆ ಅತ್ತೆಗೆ ಇಷ್ಟ ಗೊತ್ತಾ? ಅತ್ತೆಗೆ ಹಿಂಗೆ ಮಾಡು, ಏನೋ ಶೈ ಆಗ್ತಾನೆ, ದೊಡ್ಡವನಾದ್ನಂತ, ಈಗೀಗ ದೊಡ್ಡವನಾದ್ನಂತ. ಈ ಸಪ್ರೇಟ್ ವಿಡಿಯೋ ಹಾಕ್ತಾಳೆ ಕಳ್ಸಿದ್ರೆ ನಾನು, ಹೌದಿಲ್ಲ? ಬ್ರೇಕ್ಫಾಸ್ಟ್ ವಿತ್ ವ್ಯೂ ಅಂತಾರೆ ನಾನು. ನಾವು ಲಾಸ್ಟ್ ಟೈಮ್ ಇಲ್ಲೇ ಕೂತಿದ್ವಿ, ಆದ್ರೆ ನಮ್ಮ ಅಪ್ಪ ಎಷ್ಟು ಕಟ್ಸಿದ್ದಂದ್ರೆ ಏನು ಹೇಳೋಣ. ನೀವು ಬಂದಿರ ಎಲ್ಲ ವಿಡಿಯೋದಾಗ, ಅನುಪಮ ವಿಡಿಯೋದಾಗ ಬರ್ತೀರಿ? ನಾನು ನೋಡೇ ನಿಮ್ಮನ್ನೆಲ್ಲ ವಿಡಿಯೋದಾಗ. ಯಾಕಂಗ್ ಮಾಡ್ತೀರಿ ನೀವು? ಯೂಟ್ಯೂಬ್ದಾಗ ಬರ್ತೀರಿ, ನಮ್ಮ ಯೂಟ್ಯೂಬ್ನಾಗೂ ಹಾಕ್ತೇವೆ ಅಂತ. ನಮ್ಮ ಸ್ವಾಮಿ ನೋಡ್ರಿ, ಇವ್ರು ದೊಡ್ಡ ಸ್ವಾಮಿಗಳು, ನಮ್ಮ ಶಾವನಗರದವರು, ಗಣೇಶ್ ಮಂದಿರದವರ ಪೂಜಾರಿಗಳು, ಇವ್ರು ನಮ್ಮ ಅಡವಯ್ಯ ಸ್ವಾಮಿ. ಇವ್ರು ನಮ್ಮ ಯೂಟ್ಯೂಬ್ನ ಬಂದೇ ಬರ್ಬೇಕು, ನಮ್ಮ ಬಿಡಲ್ಲ ಅವ್ರು ತೋರಿಸ್ದಾಗ. ಇವತ್ತು ನೀವು ಅನುಪಮ ಯೂಟ್ಯೂಬ್ನಾಗ ಹೋಗ್ತೀರಿ, ನಾನು ಯೂಟ್ಯೂಬ್ನಾಗ ಬರಲ್ಲ. ಸ್ಟ್ರೀಟಲ್ಲಿ ಇವರ ಹಿಂದೂ ಮ್ಯಾರೇಜ್ ಪ್ರಕಾರ ಹಲ್ಕುರ್ಕಿ ಅಂಕಲ್, ನಿಮ್ಗೆ ಗೊತ್ತಿಲ್ಲ ಕಿ ಮಾಡಿ ಹಾಕಿರ್ತಾಳೆ ವಿಡಿಯೋ. ಬಂದು ಇವತ್ತೆಲ್ಲ ಮದುವೆ ನೆರವೇರಿಸ್ಕೊಟ್ಟು. ನಮಗಂತೂ ಪೂಜಾ ಮಾಡೋ ವಿಧಾನ ಅವರು ಬಹಳ ಭಕ್ತಿಯಿಂದ ಪೂಜಾ ವಿಧಾನ ಬಹಳ ಮಾಡ್ತಾರೆ. ಪೂಜಾ ವಿಧಾನ ಪೂಜಾ ವಿಧಾನ ಬಗ್ಗೆ ಹೇಳಿ ಒಂದು 2 ನಿಮಿಷ. ಇವತ್ತಿನ ದಿವಸ ಏನಪ್ಪ ಅಂತಂತಂದ್ರೆ ಆರ್ಚಿ ಒಂದು ರೆಸಾರ್ಟಲ್ಲಿ ಜಡಗಿ ಸರ್ ಸ್ನೇಹಿತರಾಗಿರ್ತಕ್ಕಂಥ ಗಸ್ತಿ ಸರ್ ಮಗಳು ಏನಪ್ಪ ಅಂತಂದ್ರೆ ವಿವಾಹ ಮಹೋತ್ಸವ ಕಾರ್ಯಕ್ರಮ ಇವತ್ತಿನ ದಿವಸ ಮಾರ್ಗಶಿರ ಮಾಸದಲ್ಲಿ ರವಿವಾಸರ ದಿವಸ ಎರಡೂ ಏನಪ್ಪ ಅಂತಂತಂದ್ರೆ ಕುಟುಂಬದಿಂದ ಹಮ್ಮಿಕೊಳ್ಳಲಾಗಿದೆ. ಈ ವಿವಾಹ ಮಹೋತ್ಸವ ಕಾರ್ಯಕ್ರಮವನ್ನು ಇವತ್ತಿನ ದಿವಸ ನಾವೇನಪ್ಪ ಅಂತಂದ್ರೆ ಗುರುಗಳ ಮುಖಾಂತರವಾಗಿ ನಮ್ಮ ಒಂದು ಪದ್ಧತಿ ಪ್ರಕಾರ ಮಹಾಗಣಪತಿ ಆರಾಧನೆ, ಮಹಾಮೃತ್ಯುಂಜಯ, ಮಹಾಗೌರಿ, ಮಾಂಗಲ್ಯಕ್ಕೆ ಅಧಿಪತಿ ಆಗಿರ್ತಕ್ಕಂಥ ಮಹಾಗೌರಿಯನ್ನು ಪೂಜೆ ಮಾಡಿ, ತದನಂತರ ನಮ್ಮೆಲ್ಲರ ಮೂಲ ಗುರುಗಳಾಗಿರ್ತಕ್ಕಂಥ 5 ಶಿವನ ಪಂಚಮುಖಗಳಂತೇಳಿ ಕರಿತೀವಿ. ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷಾಯ, ಈಶಾನ್ಯ. ಇವು 5 ಮುಖಗಳಿಗೆ ಅಧಿಪತಿ ಆಗಿರ್ತಕ್ಕಂಥ ಮಹಾಶಿವ ಅಂತೇಳಿ ಕರಿತೀವಿ. ಅವ್ರ 5 ಸನ್ನಿಧಾನಗಳದಾವ. ಒಂದು ರಂಭಾಪುರಿ, ಉಜ್ಜಯಿನಿ, ಕೇದಾರ, ಶ್ರೀಶೈಲಂ, ಕಾಶಿ. 5 ಪೀಠಗಳು ಏನಪ್ಪಾ ಅಂತಂದ್ರೆ ಸನ್ನಿಧಾನದಲ್ಲಿ ಇವತ್ತಿನ ದಿವಸ ಎಲ್ಲರ ಮದುವೆಗೂ ಕೂಡ ಏನಪ್ಪಾ ಅಂದ್ರೆ ಗುರುಗಳ ಬರಲಿಕ್ಕೆ ಆಗುದಿಲ್ಲ. ಸಮಾಜ ದೊಡ್ಡದಿದೆ, ಸಮಾಜ ದೊಡ್ಡದೇ ಇರೋದ್ರಿಂದ ಎಲ್ಲ ಮದುವೆ ಕಾರ್ಯಕ್ರಮ ಗುರುಗಳಿಗೆ ಬರಲಿಕ್ಕೆ ಆಗುದಿಲ್ಲ. ಆ ಒಂದು ಕಾರಣಕ್ಕಾಗಿ ಅವರ ಒಂದು ಹೆಸರಿನಲ್ಲಿ ಇವತ್ತಿನ ದಿವಸ ಪಂಚಪೀಠಗಳನ್ನು ಪ್ರತಿಷ್ಠಾಪನೆ ಮಾಡಿ ಅವರ ಗುರುಗಳ ಆಶೀರ್ವಾದ ಮತ್ತು ಗಣಗಳಿಗೆ ಅಧಿಪತಿ ಆಗಿರ್ತಕ್ಕಂಥ ಮಹಾಗಣಪತಿ ಮತ್ತು ಮಾಂಗಲ್ಯಕ್ಕೆ ಅಧಿಪತಿ ಆಗಿರ್ತಕ್ಕಂಥ ಮಹಾಗೌರಿ ಆಶೀರ್ವಾದ ಪೂರ್ವಕವಾಗಿ ಇವತ್ತಿನ ದಿವಸ ಈ ವಿವಾಹ ಮಹೋತ್ಸವ ಕಾರ್ಯಕ್ರಮವನ್ನು ಕನ್ಯಾದಾನ ಮಾಡಿ, ಮಾಂಗಲ್ಯ ಏನಪ್ಪಾ ಅಂತಂದ್ರೆ ಮಾಂಗಲ್ಯ ದಾನವನ್ನಾಗಿ ಮಾಡಿ, ಅಕ್ಷತಾರೋಪ ರೋಪಣವನ್ನಾಗಿ ಮಾಡಿ ಇವತ್ತಿನ ದಿವಸ ಈ ಪೂಜಾ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ವಿ. ಅದೇ ರೀತಿಯಾಗಿ ಇನ್ನು 12:30 ಏನಪ್ಪಾ ಅಂತಂದ್ರೆ ಜನರಲ್ ಅಕ್ಷತೆ ಕಾಳಿದವ ಎಲ್ಲ ಸಹ ಕುಟುಂಬದವರು ಆಗಮಿಸ್ತಾ ಇದ್ದಾರೆ. ಅವರೆಲ್ಲರೂ ಬಂದ ನಂತರ ಗುರುಗಳ ಮುಖಾಂತರವಾಗಿ ಜೊತೆಗೆ ಏನಪ್ಪಾ ಎಲ್ಲಾ ಬಂಧು ಬಳಗದವರ ಮುಖಾಂತರವಾಗಿ ವಧುವರಿಗೆ ಅಕ್ಷತಾರೋಪಣವಾಗಿ ಮಾಡಿ ಏನಪ್ಪಾ ಅಂತಂದ್ರೆ ಅವರ ಜೀವನ ಮುಂದೆ ದಾಂಪತ್ಯ ಜೀವನ, ಸಂತಾನ ಪ್ರಾಪ್ತಿ, ವ್ಯಾಪಾರ, ಉದ್ಯೋಗ, ವ್ಯವಹಾರ ಎಲ್ಲವೂ ಕೂಡ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅನ್ನೋ ಒಂದು ಕಾರಣಕ್ಕಾಗಿ ಇವತ್ತಿನ ದಿವಸ ಈ ವಿವಾಹ ಮಹೋತ್ಸವ ಕಾರ್ಯಕ್ರಮ ಅತ್ಯಂತ ಅದ್ದೂರಿಯಿಂದ ಏನಪ್ಪಾ ಅಂದ್ರೆ ನೆರವೇರಿಸಿಕೊಡ್ತಾ ಕೊಟ್ಟಿದ್ದೇವೆ. ಜೊತೆಗೆ ಏನಪ್ಪಾ ಅಂತಂದ್ರೆ
ಈ ಒಂದು 2 ಗ್ಯಾಪ್ನಲ್ಲಿ ಈಗ ಒಳಗಿನ ನಕ್ಷತ್ರ ಕಾಲ ಬಿದ್ದಿದೆ. ಸೊ ಜಡ್ಗಿ ಸರ್ ಕುಟುಂಬದವರು ಏನಪ್ಪಾ ಅಂತಂದ್ರೆ ಇವತ್ತಿನ ದಿವಸ ನಮ್ಮನ್ನು ಒಂದು ಸ್ಪೆಷಲ್ ಆಗಿ ಇಬ್ಬರು ಗುರುಗಳನ್ನ ಏನಪ್ಪಾ ಅಂದ್ರೆ ಒಂದು ಔತಣಕೂಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ನಮಗೆ. ಅವ್ರೇನೋ ಬೇಡ ಅಂತಿದಾರೆ ಹಂಗ್ ನೋಡಕ್ ಹೋದ್ರೆ. ಎಲ್ಲರೂ ಕೂಡ ನಮಗೆ ಜಡ್ಗಿ ಸರ್ ಅಂದ್ರೆ ಒಂದು ಕುಟುಂಬದ ಸದಸ್ಯರಿದ್ದಾಗೆ ಅಕ್ಕರು ಕೂಡ ಏನಪ್ಪಾ ಅಂತಂದ್ರೆ ಎಲ್ಲರೂ ಕೂಡ ಇವತ್ತಿನ ದಿವಸ ಒಂದು ಚಾಪಾನಿ ಕಾರ್ಯಕ್ರಮವನ್ನು ಸ್ವೀಕರಿಸ್ತಾ ಇದ್ದೀವಿ. ಅವರ ಒಂದು ಶುಭ ಹಾರೈಕೆ ಗುರುಗಳ ಮೇಲೆ ಇರಲಿ, ಗುರುಗಳ ಆಶೀರ್ವಾದ ಸದಾಕಾಲ ಅವರ ಮೇಲೆ ಇರಲಿ. ಇದೇ ರೀತಿಯಾಗಿ ಅವರೊಂದು ಸಹಕಾರ ನಮ್ಮಿಬ್ಬರ ಮೇಲೆ ಇದ್ರೆ ನಾವು ಒಂದು ಉನ್ನತ ಮಟ್ಟದೊಳಗೆ ಈ ಕೆಲಸ ಕಾರ್ಯ ನಡೆಸಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಆಶಾ ಭಾವನೆಯಿಂದ ಇವತ್ತಿನ ದಿವಸ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಇದು ನಮ್ಮ ಚೆನ್ನಾಗಿ ಮಾತಾಡೋದು. ಗುರು ಏನಾದ್ರು ಸ್ವಾಮಿಗಳು ಫಸ್ಟ್ ಆಫ್ ಆಲ್ ಅಡವೆ ಸ್ವಾಮಿಗಳು, ಈ ಸ್ವಾಮಿಗಳು ಅಗ್ದಿ ಪೂಜೆಯನ್ನು ಅಗ್ದಿ ಸಾರಾಂಶವಾಗಿ ಯಾವುದೂ ಕಟ್ ಮಾಡೋದಿಲ್ಲ. ಎಲ್ಲರೂ ಏನು ಮಾಡ್ತಾರೆ, ಟೈಮ್ ಅದ ಕಟ್ ಮಾಡೋದು. ಇವ್ರು ಏನಿದ್ರು 6 ಗಂಟೆಗೆ ಹೊತ್ತು ಬಂದು 6 ಗಂಟೆಯಿಂದ 10:30 ಅವರು 4 ತಾಸು ಕಂಟಿನ್ಯೂಸ್ ಇಬ್ಬರು ಮಂದಿ ಪೂಜೆ ಮಾಡಿದ್ದಾರೆ. ಅದು ಪೂಜಾ ವಿಧಾನ ಇಂಪಾರ್ಟೆಂಟ್. ಅವರೇ ಎಲ್ಲರೂ ಪೂಜೆ ಮಾಡ್ತಾರೆ, ಶಾರ್ಟ್ ಕಟ್ ಮಾಡಿಬಿಡ್ತಾರೆ, ಟೈಮ್ ಇದೆ ಎಷ್ಟು ಮುಗಿಸ್ಬಿಡ್ತಾರೆ. ಇವ್ರು ಹಂಗಲ್ಲ, ಏನೇ ಟೈಮ್ ಇದ್ರು ತಾವು ಯಾವ್ದು ರೀತಿ ರಿವಾಜ್ ಆಗಿದ್ದಾರೆ ಆ ಥರ ರೀತಿ ರಿವಾಜಿಂದ ಎಲ್ಲ ಪೂಜೆ ಮಾಡ್ತಾರೆ. ಈ ಪೂಜೆ ಮಾಡಿದವ್ರಿಗೆ ಏನಾಗುತ್ತೆ ಅಂದ್ರೆ ನಮಗೂ ಸಂತೃಪ್ತಿ ಆಗುತ್ತೆ, ನೋಡಿದ್ರು ಸಂತೃಪ್ತಿ ಆಗುತ್ತೆ, ಮಾಡ್ಕೊಂಡವ್ರು ಸಂತೃಪ್ತಿ ಆಗುತ್ತೆ. ಅದಕ್ಕೆ ಇವರು ಇನ್ನೊಂದು ನಮ್ಮ ಮಹಾಬಳೇಶ್ವರ ಗುಡಿ ಅಂತೂ ಮಾಡೇ ಮಾಡ್ತಾರೆ. ಆದ್ರೆ ನಮ್ಮ ವತಿಯಿಂದ ನಮ್ಮ ವತಿಯಿಂದ ಯಾವ್ದಾದ್ರು ಬಂದ್ರು ಫಂಕ್ಷನ್ ಬಂದ್ರೆ ನಾವು ಇವ್ರಿಗೆ ಕೊಡ್ತೀವಿ ಫಸ್ಟ್ ಅಂತ. ಇವ್ರು ಖಾಲಿ ಆದ್ರೆ ಮಾತ್ರ ಬೇರೆದ್ರು ಹೋಗ್ತಾವ. ಖಾಲಿ ಇದ್ದರೆ ಇವ್ರಿಗೆ ನಾವು ಫಸ್ಟ್ ಅಂತ ಕೊಡ್ತೀವಿ. ಮತ್ತೆ ಇವ್ರಿಗೆ ಒಂದು ಉನ್ನತ ಆಗಲಿ, ಇನ್ನೂ ಚಲೋ ಆಗಲಿ, ಇನ್ನೂ ಹೆಸರು ಬರೋ ಕರ್ನಾಟಕ ಪ್ರಶಸ್ತಿಗಳು ಸಿಗಲಿ ಅಂತೇಳಿ ನಾವು ಸಹಕಾರ ಸದಾಕಾಲ ಹೀಗೆ ಇರಲಿ ಅಂತ ನಮ್ಮೊಂದು ಆಶಾ ಭಾವನೆ. ಓಕೆ ಗೈಸ್, ಥ್ಯಾಂಕ್ ಯು ಎಲ್ಲರಿಗೂ ನಮ್ಮ ವಿಡಿಯೋನ ಬಂದಿದ್ದಕ್ಕೆ. ನೀರಾಗ ನೋಡಿ ಅಲ್ಲಿ ಬೋಟ್ ಐತೆ, ಅದ್ರಾಗ ಹೋಗ್ಬೇಕು. ಬಾ ಈಗೆಲ್ಲ ನಾನು ಎಷ್ಟ್ ಟೈಮ್ ಬರ್ತೀವಲ್ಲ ಅವಾಗ ಹೋಗ್ಬೇಕು. ಈಗೆಲ್ಲ ಡ್ರೆಸ್ ಎಲ್ಲ ಇದಾಗ್ತದ ಬೇಡ, ಈಗ ಬೇರೆ ಸ್ವಿಮ್ಮಿಂಗ್ ಕಾಸ್ಟ್ಯೂಮ್ ಹಾಕೊಂಡ್ ಬರ್ಬೇಕು. ಇಲ್ಲಿ ನೀರಾಗ ಬರ್ಬೇಕಂದ್ರ ನೆಕ್ಸ್ಟ್ ಟೈಮ್ ಬರ್ತೀವಲ್ಲ ಅವಾಗ ನೋಡಿ ಗೈಸ್. ನಾವು ಎಲ್ಲಿ ಹೋಗೋದು ಬೇಡ, ನಾವ್ ಎಲ್ಲಿದೀವ ನೀರ್ ನಮ್ಮ ಹತ್ರನೇ ನಡ್ಕೊಂತ ಬಂದತ್ತೆ, ಹೌದಿಲ್ಲ? ಎಲ್ಲೂ ಹೋಗ್ಲಿಲ್ಲ ನಾವು, ನಮ್ಮ ನೋಡಿ ನೀರ್ ಬಂದತ್ತ. ಅದು ಐತೆ ಬಟ್ ಈ ಡ್ರೆಸ್ ಅಲ್ಲ, ಬೀಚ್ ಡ್ರೆಸ್ ಹಾಕೋಬೇಕು. ನಮ್ಗೆ ಚೆನ್ನಾಗೈತಿ. ಬೇಡ 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 ಹೋಗ್ಬೇಡ, ಈಗ ನಾವ್ ಬರ್ತೀವಿ, ನಾವ್ ಸಂಘರ್ಷ ಮಾಡಕ್ ಇಲ್ಲೇ ಬರ್ತೀವಿ. ಇವನು ನಾವು ಎಲ್ಲ ಫ್ಯಾಮಿಲಿ ಅಪ್ಪ ಜೊತೆ ಇಲ್ಲ ಆಟ ಆಡಕ್ ಚೆನ್ನಾಗಿ ನೀರಾಗ ಇಳಿದ್ ಬಿಡ್ತೀವಿ ನಾವಾಗ. ಜಲ್ದಿ ಹೇಳ್ಬೇಕಷ್ಟ. ಯಾಕಂದ್ರೆ ನಮ್ಮಂಗೆ ಎಷ್ಟ ಎಲ್ಲ ಬೇಕು. ಅಯ್ಯೋ ಹಂಗ ಬೀಳಾತೈತದ ಅಲ್ಲಿ ಯಾರು ಮಾತಾಡ್ಸಿದ್ರು ಇದನ್ನ ಮುಟ್ಟಕ್ ಹೋದ ಜೀವನ ಬ್ಯಾಡ್ ಕಡಿತದ ಅಂದ ಅವಾಗ. ಇದಕ್ಕ ಶಾಂತಿ ಇರಬೇಕಿದ್ದಂಗ ಐತಿ. ಅದಕ್ಕೆ ಸ್ವಲ್ಪ ಏಜ್ ಆಗೈತೆ ನೋಡ್ಕೊಂಡ್ ಹಿಂಗಾಗ್ಯಾವ್ರು ಏಜ್ ಆಗೈತೆ. ಅದಕ್ಕೆ ಕರೆ ಚಲೋ ಬೆಳೆಸ್ರೆ ಚಲೋ ಇರ್ತಿತ್ತು ಬೆಕ್ಕು. ನಾವ್ ಇಂಥ ಬೆಕ್ ತರ್ತಿರ್ತಾವ ಇನ್ನೊಂದ್ಸಲ. ಮೈನು ಮೇಲೆ ಹೋಗ್ಬೇಕು. ಓಂ ಸಂಬಂಧಾದಿಶಯಂ ಸದಾ ವಿರಿಚಯತ್ಯಾಗಾಂಗ ಯೋಗಾಂಗ ಸದ್ಭೋಗಾಂಗ ಪ್ರತಿಭೇದ ಭಿನ್ನ ತನುಷು ಶ್ರುತ್ಯಂತ ಸಂಗಸ್ತುತಮ್ಮ ಲಿಂಗಾಂಗ ದ್ವಯ ಸಾಮರಸ್ಯ ವಿರಸಚೇತ ಸ್ವರೂಪ ಪ್ರದಮ್ಮ ಲಿಂಗಂ ಶ್ರೀಕರಮುತ್ತಮಂ ತದಮಿದಂ ಕುರ್ಯಾತ್ ಸದಾ ಮಂಗಲಮ್ಮ. ಈ ಸೈಡ್ ಶುಭಮೂರ್ತಿ ಸಾವಧಾನಮ್ಮ ಶುಭಲಗ್ನಂ ಸಾವಧಾನಮ್ಮ ಕಲ್ಯಾಣೈಕ ನಿಧಾನಭೂತಮಿತಿ ಯತ್ಕಾಲಾ ನಿರುದ್ರಾಧಿನಿಃ ಪ್ರಜ್ಞಾತೋಪನಿಷದ್ಭಿರದ್ಯವಸಿತಂ ವಿದ್ವತ್ಸಮಾಪೂರ್ವಜಂ ತಸ್ಮೈತಿ ಸ್ಮೃತಿಮಾ. ಸಂತ ಮಹಾರಾಜ್ ಕಿ ಜೈ. ಮಂಗಲಂ ಜೈ ನಮಃ ಪಾರ್ವತೀಶ್ವರ ಮಹಾದೇವ. ಬಂದಿರತಕ್ಕಂತ ಎಲ್ಲ ಊಟ ಮಾಡಿ ಹೋಗ್ತಿದ್ವಿ ಅಂತ ಒಂದೇನೋ ಎಂಡಿಂಗ್ ಸ್ವಲ್ಪ ಇಲ್ಲಿದಿಲ್ಲ ಹೇಳ್ತಾರೆ. ಅಂದ್ರೆ ಈಗ ಮದುವೆ ಆಯ್ತು, ಎಲ್ಲ ಅಕ್ಕಿ ಕಾಳು ಆಯ್ತು, ಗಾರ್ಲ್ಯಾಂಡ್ ಎಕ್ಸ್ಚೇಂಜ್ ಆಯ್ತು, ನಾವು ಗಿಫ್ಟ್ ಕೊಟ್ಟಿವಿ. ಇದೇ ಒಂದು ವ್ಲಾಗ್ ಆಗ್ತೈತಿ, ಸಪ್ರೇಟ್ ವ್ಲಾಗ್ ನೋಡ್ರಿ ಎಲ್ಲಾರು. ಇಲ್ಲಿಗೆ ಹೋಗ್ತಾ ಇಲ್ಲಿ ಕಾರ್ಯಕ್ರಮ ಮುಗ್ತಾ ಇತ್ತು. ನೆಕ್ಸ್ಟ್ ನಮಗೂ ಊಟ ಮಾಡಿ ಮತ್ತೆ ನಾವು ಮನೆಗೆ ಹೋಗ್ಬೇಕು. ನಾವ್ ಎಪಿಸೋಡ್ ತೋರಿಸ್ತೀವಿ ಎಲ್ಲ ಇತ್ತು ಅಂತ. ಅದ್ರ ಸಂಬಂಧ ಜಲ್ದಿ ಹೋಗ್ಬೇಕು, ಅಂದ್ರೆ ನಮಗೆ ನಡೀತೆ, ಅದ್ರ ಸಂಬಂಧ ಜಲ್ದಿ ಹೋಗ್ಬೇಕು. ಮಾಡೋಗ ವಿಡಿಯೋ ಬೇಕಂದ್ರೆ ಮತ್ತೆ ಮಾಡ್ತೇನೆ.
ಅಲ್ಲಿ ನೋಡಲ್ಲ ಏನೇನೋ ಅದಾವೆಲ್ಲ ಜಾಗ್ ಬಂಡಿ ರೌಂಡ್ ಎಲ್ಲ ಒಂದ್ ರೌಂಡ್ ಆಡ್ಬರಕ್. ಬರೀ ವಿಡಿಯೋ ಮಾಡೋದಲ್ಲ, ಅನಿಮಲ್ಸ್ ಊಟ ಏನಾರ ಬೇಡ್ದಾಗ ಹಿಂಗೆ ಹಾಕ್ಬೇಕಾಗ್ತದೆ. ನಾವು ಹೇಳ್ತೀವಿ ಮೆಸೇಜ್, ಬರೀ ಅನಿಮಲ್ಸ್ ವಿಡಿಯೋ ಮಾಡಬಾರ್ದು. ಹಿಂಗೆ ಅವು ಏನೋ ಕೇಳಿದಾಗ ಊಟ ಹಾಕ್ಬೇಕು. ಅವಾಗ ಪಾಪ ಮನ್ಸಿಗೆ ನಮ್ದು ಯಾರು ಊಟ ಹಾಕಲ್ಲ ಅವಕ್ಕೆ. ನಮಗಿಷ್ಟ ಊಟ ಹಾಕಕ್ಕೆ, ಅದಕ್ಕೆ ನಾವು ಕ್ಯಾಟ್ ಡಾಗ್ ಊಟ ಹಾಕ್ತೀವಿ ನಾವು. ಮತ್ತೆ ಯಾರು ಆಡೋಕ್ಕಿಲ್ಲ ಅಂತ ನಾವೇ ಆಡ್ಬೇಕು. ಈಗ ಹಿಂಗೆ ನಾವು ಪೂರ್ತಿ ಕೂತಿಲ್ಲ, ಕೂತ್ರೆ ಹಂಗೆ ಮೇಲೆ ತೆಳಗೆ ಆಗಂಗಿಲ್ಲ ಅದು. ನೋಡ, ನಾನೇ ಎದ್ದೇಳ್ಬೇಕು, ನಾನೇ ಕೂಡ್ಬೇಕು. ನನಗೆ ಇದಾಗತ್ತವ ಇಲ್ಲಿ ವರ್ಕೌಟ್ ಆಗತ್ತ. ಆ ಕಡೆ ಮಾಮ ಕೂಡ್ತಾರ, ಗೊತ್ತಾಗ್ತದ ಹೆಂಗಂತ. ಈ ಕಡೆ ಕೂಡು, ಈ ಕಡೆ ನೋಡು. ಹಾಯ್ ಹಾಯ್. ಇನ್ನೇನು ಹೋಗ್ತಿದ್ದೇವೆ ಅಂತೇಳಿ ಐಸ್ ಕ್ರೀಮ್ ತಿಂದ್ವಿ. ಇನ್ನೇನು ಬೆಳಗಾಂ ಹೋಗ್ತಿದ್ದೀವಿ. ನೋಡಿ ಈ ಕಡೆ. ಆಯ್ತು ಸಾಕಂತ ನಗು ಬಂತು ಕೂಡ. ನಾವು ಡೆವಿಲ್ ಆಡೇ ರೀಲ್ಸ್ ಮಾಡ್ಬೇಕಾಗಿ ಬಂತು. ಎಂತ ಒಂದು ಋಣ ಇರ್ತದೆ. ನಾವು ಕಿಚನ್ ಫ್ಯಾನ್ಸ್ ಆದ್ರೂ ಕೂಡ ದರ್ಶನ ಹಾಡೇ ಜಾಸ್ತಿ ರೀಲ್ಸ್ ಮಾಡೀನಿ ನಾನು. ಅಂತ ಹಾಡಿದ್ದವರು ಏನು ಮಾಡ ನೀನು ಹೇಳ್ರಿ. ಚಿನ್ನ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಡೈಲಾಗ್ ಹೇಳ್ತೀನಿ ಇಡೀರಿ. ಚಿನ್ನ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸೂರ್ಯಂಗೆ ಗ್ರಹಣ ಭಾಳ ದಿನ ಹಿಡಿಯಲ್ಲ ಚಿನ್ನ. ಬರ್ತಿದ್ದೀನಿ ಚಿನ್ನ, ವೇಟ್ ಮಾಡಿ, ನನ್ಗಾಗಿ ಬರ್ತಿದ್ದೀನಿ ಅಷ್ಟೇ. ನಾನು ಒಂಥರ ಸರ್ಕಾಸ್ಟಿಕ್ ಸೀರಿಯಸ್ ಆಗಿ ಹೇಳ, ನಂಗೆ ಹೇಳ್ತೀನಿ ತಡಿ. ಆ ಸೂರ್ಯಂಗೆ ಭಾಳ ದಿನ ಗ್ರಹಣ ಹಿಡಿಯೋಕ್ಕಾಗಲ್ಲ, ನಾ ಬರ್ತಿದ್ದೀನಿ ಚಿನ್ನ. ಅವನಿಗೆ ಇದು ಮಾಡ್ರಿ, ಇಲ್ಲಾಂದ್ರೆ ಸ್ಟ್ರೈಕರ್ ಹೋಗೋದು ಬಿಡ್ತಾನ. ನಾಡು ಆಟ ಆಡೋಲ್ಲ ಅವನು. ನಾವು ಸಲ ಹಿಂಗ್ ಕೂತು ಕೆರೆ ಮಾಡ್ತಿದ್ವಿ, ಇಲ್ಲಿ ಆಪನ್ ಕೆಳಗ್ ಕಟ್ಟಿದ್ವಿ ಅಂತ ಮೆಮೊರೀಸ್. ಈ ಸಲ ಆಪ ಬದ್ಲಿ ಯಾರಿದ್ದಾರೆ ಇವನ್ ನೋಡ್ರಿ. ಅವನು ಬರ್ತೀನಿ ಚಿನ್ನ ಅಂತಿದ. ಅವನು ಎಲ್ಲಿಗೆ ಬರ್ತಾನೆ ಗೊತ್ತು. ಈ ಗೇಮ್ಸ್ ಆಡೇ ಹೋಗ್ಬೇಕೀಗ. ನೋಡಿ ಹೋಗಕ್ಕೆ ಮೂರ್ತಾನೆ ಬರವಲ್ದು. ಇನ್ನ ಆಡ್ಬೇಕು, ಏನೇನೋ ಎಂಡ್ ಆಗಿ ಮಾಡ್ತಿದೀವಿ, ಆಗ್ಲೇ ಆಗವಲ್ದು ವ್ಲಾಗ್ ಎಂಡ್. ನೋಡೋಣ ಎಷ್ಟು ಬರ್ತೈತೆ ಹಂಗೆ ಆಗ್ತಿವಿ ಇವತ್ತು. ಈಗ ಬಂತದು ನೋಡ್ರಿ, ಪಾಸಿಂಗ್ ದ ಪಾರ್ಸಲ್ ಬಂತು ನಮ್ದು. ಬ್ಯಾಕ್ ಟು ಪೆವಿಲಿಯನ್ ಅಂತ ಹೇಳಿ. ನೋಡಿಕೆನೆ ನೋಡಿ ಹೆಂಗ್ ಮಾಡ್ತಾಳ ನೋಡಿ ಅಪ್ಪು. ನಾವು ಇವತ್ತಿನ ಡೇ ಎಂಡ್ ಮಾಡ್ತಿದ್ದೀವಿ. ಇಲ್ಲಿ ಬರ್ತಾಳಂತ ಬಾಮ್ಮ ಮಕ್ಕಂಡಾಳ ಮೋಸ್ಟ್ಲಿ. ಈಗ ಮಮ್ಮ ಮಾಡಿ ಮನ್ಸು ಅದ್ ಕಾರಣ ಹುಯ್ಯದ್ ಬರ್ತಾರೆ. ಏನ್ ಮಾಡ್ತಾರೆ ನೀವು ನೋಡಿ ಹೇಳೋದು ಸರ್. ಮಧ್ಯಾಹ್ನ ನಾಳೆ ಮಧ್ಯಾಹ್ನ ಸಣ್ಣ ಇವತ್ತು ಫಸ್ಟ್ ಟೈಮ್ ಸ್ಟೇ ಅವೇ ಫ್ರಮ್ ದ ಪೆಟ್ ಅಂತ ಹೇಳಾಳೆ. ಮಧ್ಯಾಹ್ನ ಹೇಳ್ತೀರಿ ನೋಡೋರ್ ಫಸ್ಟ್ ಟೈಮ್ ಇಡಾಳಿಕಿ. ಬಟ್ ನಮ್ಮ ಹೆಂಡ ಡೂರ ಗುಜ್ಜು ಗರ್ಲ್ ಆಗ್ಯಾಳಿಕಿ. ಗುಜ್ಜು ಗರ್ಲ್ ಗುಜ್ಜು ಮನೆಗೆ ಬಂದ್ವಿ ಗುಜ್ಜು ಜೊತೆ ನಾವು.